ಎಲ್ಲರಿಗೂ ಸ್ವಾಗತ ಎಲ್ ಜಿ ಹೋಮ್ ಕುಕಿಂಗ್ ಕನ್ನಡದಲ್ಲಿ. ಇವತ್ತು ನಾವು 2 ವೆರೈಟಿದು ಮೊಸರಿನ ಕಡಿ ಮಾಡ್ತಾ ಇದ್ದೀವಿ. ಇದು ಮೊಸರು ಪ್ರೋಬಯೋಟಿಕ್ ಇದೆ, ಡೈಜೆಷನಲ್ಲಿ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಅದಕ್ಕೋಸ್ಕರ 2 ವೆರೈಟಿದು ಮೊಸರಿನ ಕಡಿ ನಾವು ಹೇಗೆ ಮಾಡ್ಕೋಬೇಕು ಕಲ್ತ್ಕೊಳ್ಳೋಣ. ಮೊದಲೇ ಸೌತೆಕಾಯಿಯನ್ನು ಹೆರ್ಚ್ಕೊಂಡು ತಗೊಳ್ಳೋಣ. ಹೋಮ್ ಮೇಡ್ ಮೊಸರಿನಲ್ಲಿ ನೀರು ಉಪ್ಪು ಹಾಕಿ ವಿಸ್ಕ್ ಮಾಡ್ಕೊಂಡು ತಗೊಳ್ಳೋಣ. ಕನ್ಸಿಸ್ಟೆನ್ಸಿ ನಿಮ್ಮ ಇಷ್ಟವಾಗಿ ಇಟ್ಕೊಳ್ಳಿ. ತಿಳಿನೂ ಇಟ್ಕೋಬೋದು, ಗಟ್ಟಿಯಾಗಿಯೂ ಇಟ್ಕೋಬೋದು. ಇದರೊಳಗಡೆ ಇವಾಗ ಹೆಚ್ಚಿದು ಸೌತೆಕಾಯಿ, ಹುರ್ಕೊಂಡಿದ್ದು ಮತ್ತು ಪೌಡ್ರ್ ಮಾಡ್ಕೊಂಡಿದ್ದು ಶೇಂಗಾ ಪುಡಿ ಮತ್ತು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಅದ್ರಕನ್ನು ಕ್ರಷ್ ಮಾಡ್ಕೊಂಡು ತೊಗೋಬೇಕು. ಈ ರೀತಿ ಕ್ರಷ್ ಆಗಲಿಲ್ಲ ಅಂತಂದ್ರೆ ಅದರೊಳಗಡೆ ನೀವು ಉಪ್ಪು ಕೂಡ ಹಾಕಬೋದು. ಕ್ರಷ್ ಮಾಡ್ಕೊಂಡಿದ್ದು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಅದ್ರಕ್ ಪೇಸ್ಟನ್ನು ಇದು ಮೊಸರಿಂದು ಮಿಕ್ಸರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತೊಗೋಬೇಕು. ಇವಾಗ ನಾವು ತಡ್ಕ ಕೊಡೋಣ. ತಡ್ಕಕ್ಕೋಸ್ಕರ ಎಣ್ಣೆಯನ್ನು ಗರಂ ಮಾಡ್ಕೊಂಡು ಅದರೊಳಗಡೆ ಜೀರಿಗೆ, ಸಾಸಿವೆ, ಒಣಗಿದ ಮೆಣಸಿನ್ಕಾಯಿ, ಕಡಿ ಪತ್ತವನ್ನು ಹಾಕಿ ಚೆನ್ನಾಗಿ ಬ್ರೌನ್ ಆದ ನಂತರ ಅದರೊಳಗಡೆ ಹಿಂಗೆ ಹಾಕಿ ತಡ್ಕ ಕೊಡಬೇಕು. ಇವಾಗ ನೆಕ್ಸ್ಟ್ ಕಡಿ ಯಾವುದು ನೋಡೋಣ ನಡೀರಿ. ಮೊದಲು ಶೇಂಗಾವನ್ನು ಚೆನ್ನಾಗಿ ಬ್ರೌನ್ ಆಗೋ ತನಕ ಹುರ್ಕೊಳ್ಳಿ. ಅದರೊಳಗಡೆ ಒಣಮೆಣಸಿನ್ಕಾಯಿ ಅದನ್ನು ಹುರ್ಕೊಳ್ಳಿ. ಆಮೇಲೆ ಅದರೊಳಗಡೆ ಜೀರಿಗೆ ಹಾಕಿ ಅದನ್ನು ಹುರ್ಕೊಂಡು ತಗೊಳ್ಳಿ. ಲಾಸ್ಟಿಗೆ ಸೆಸ್ಮೆ ಸೀಡ್ಸನ್ನು ಹಾಕಿ ಇದನ್ನು ಚೆನ್ನಾಗಿ ಹುರ್ಕೊಂಡು ತಗೊಳ್ಳಿ. ಇದಕ್ಕೆ ತಣ್ಣಗಾಗಕ್ಕೆ ಇಟ್ಬಿಡಿ. ಈ ಟೈಮಲ್ಲಿ ನಾವು ಮೊಸರನ್ನು ವಿಸ್ಕ್ ಮಾಡ್ಕೊಂಡು ತಗೊಳ್ಳೋಣ. ಮೊಸರಲ್ಲಿ ನೀರನ್ನು ಹಾಕಿ ವಿಸ್ಕ್ ಮಾಡೋಣ. ಉಪ್ಪು ಹಾಕ್ತಾ ಇಲ್ಲ, ಯಾಕಂದರೆ ನಾವು ಈಗ ಮುಂದೆ ಚಟ್ನಿ ಮಾಡ್ತೀವಲ್ಲ ಅದರೊಳಗಡೆ ನಾವು ಆಲ್ರೆಡಿ ಉಪ್ಪು ಹಾಕ್ತಾ ಇದ್ದೀನಿ. ಅದಕ್ಕೋಸ್ಕರ ಬರೀ ನೀರು ಹಾಕಿ ವಿಸ್ಕ್ ಮಾಡ್ಕೊಂಡು ತಗೊಳ್ಳೋಣ. ಕನ್ಸಿಸ್ಟೆನ್ಸಿ ನಿಮ್ಮ ಇಷ್ಟವಾಗಿ ಇಟ್ಕೊಳ್ಳಿ. ಗಟ್ಟಿಯಾಗೂ ಇಟ್ಕೋಬೋದು, ತಿಳಿಯಾಗೂ ಇಟ್ಕೋಬೋದು. ಇವಾಗ ಮಿಕ್ಸರಲ್ಲಿ ಬೆಳ್ಳುಳ್ಳಿ, ಖಾರ, ಉಪ್ಪು ಹಾಕಿ ಪೌಡ್ರ್ ಮಾಡ್ಕೊಂಡು ತೊಗೊಂಡು ಆ ಚಟ್ನಿಯನ್ನು ಮೊಸರಿನಲ್ಲಿ ಹಾಕಿ ತಡ್ಕ ಕೊಡೋಣ. ತಡ್ಕಕ್ಕೋಸ್ಕರ ಎಣ್ಣೆಯನ್ನು ಗರಂ ಮಾಡ್ಕೊಂಡು ಹೀಟ್ ಮಾಡ್ಕೊಂಡು ಅದರೊಳಗಡೆ ಜೀರಿಗೆ, ಸಾಸಿವೆ ಮತ್ತು ಒಣಗಿದ ಮೆಣಸಿನ್ಕಾಯಿ, ಕಡಿ ಪತ್ತ ಹಾಕಿ ಫ್ರೈ ಮಾಡ್ಕೊಂಡು ಫ್ರೈ ಆದ ನಂತರ ಹಿಂಗನ್ನು ಹಾಕಿ ತಡ್ಕ ಕೊಡೋಣ. ಹಿಂಗೆ ಲಾಸ್ಟಲ್ಲಿ ಹಾಕೋಬೇಕು, ಯಾಕಂದರೆ ಇಲ್ಲದ್ರೆ ಹಿಂಗೆ ಸುಟ್ಟು ಹೋಗುತ್ತೆ. ಅದಕ್ಕೋಸ್ಕರ ಹಿಂಗೆ ಲಾಸ್ಟಲ್ಲಿ ಹಾಕ್ತಾಯಿದ್ದೀವಿ. ಇವಾಗ ಸೆಸ್ಮೆ ದಹಿ ಕಡಿ ರೆಡಿ ಇದೆ. ನನ್ನ ರೆಸಿಪಿ ನಿಮಗೆ ಇಷ್ಟವಾದರೆ ನನ್ನ ಚಾನಲಿಗೆ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ರೆಸಿಪಿ, ಇನ್ನಷ್ಟು ವಿಡಿಯೋಗೋಸ್ಕರ ನನ್ನ ಚಾನಲ್ಗೆ ಫಾಲೋ ಮಾಡಿ. ಥ್ಯಾಂಕ್ ಯು, ಧನ್ಯವಾದ. ಟೇಕ್ ಕೇರ್, ಬಾಯ್.